ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಬೆಳಗಾಯ್ತು, ಎದ್ದೇಳಿರಿ ಎಂದು ಹೇಳಿ ನಿಮ್ಮೆಲ್ಲರನ್ನು ಎದ್ದೇಳಿಸುವುದಕ್ಕಾಗಿ, ದೇವರ ವಾಕ್ಯ ಕೇಳಿರಿ ಎಂದು ನಿಮ್ಮನ್ನು ಜ್ಞಾಪಕಗೊಳಿಸಲು ಮತ್ತೊಂದು ಸಾರಿ ಅನುದಿನದ ಧ್ಯಾನದ ಮೂಲಕ ನಿಮ್ಮೆಲ್ಲರಿಗೆ ಭೇಟಿಯಾಗೋ ಅವಕಾಶ ದೇವರು ಕೊಟ್ಟಿದ್ದಕ್ಕಾಗಿ ಆತನನ್ನೇ ಸ್ತುತಿಸ್ತೇನೆ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ಈ ರೀತಿಯಾಗಿ ನಿಮ್ಮ ಮಾತುಗಳನ್ನು ಧ್ಯಾನಿಸುವುದಕ್ಕಾಗಿ, ದಿನವಿಡೀ ನಿಮ್ಮ ಕೃಪೆಯಲ್ಲಿ ಭದ್ರವಾಗಿರುವುದಕ್ಕಾಗಿ, ನಿಮ್ಮ ಸಾಕ್ಷಿಯಾಗಿ ಬದುಕುವುದಕ್ಕಾಗಿ ನೀವು ಕೊಡುತ್ತಿರುವ ಅವಕಾಶಗಳೆಲ್ಲವುಗಳಿಗಾಗಿ ವಂದನೆಗಳು. ಈ ದಿನವನ್ನು ಆಶೀರ್ವದಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಮತ್ತೆ ಪ್ರಾರ್ಥನೆ ಕುರಿತು ಹೇಳುವಿರಾ ಎಂದು ಭಯಪಡ್ತಾ ಇದ್ದೀರಾ? ಇನ್ನೂ ಪ್ರಾರ್ಥನೆ ಕುರಿತು ಏನೇನು ಕಲಿಯೋಣ ಎಂದು ಆಸೆಯುಳ್ಳವರಾಗಿದ್ದೀರಾ? ಎಷ್ಟು ವಿಷಯಗಳಿವೆ ನೋಡಿ ಪ್ರಿಯರೇ, ಪ್ರಾರ್ಥನೆ ಕುರಿತು ಎಷ್ಟು ಸಾರಿ ಬೈಬಲ್ನಲ್ಲಿ ಪ್ರಾರ್ಥನೆ ಎಂಬ ಮಾತುಗಳಿವೆ ಎಂದು ನೋಡೋದಾದರೆ ಕನಿಷ್ಠ 1000 ಸಾರಿ ಪ್ರಾರ್ಥನೆ ಕುರಿತಾಗಿ ಪದಗಳಿವೆ. ಅವು ಪ್ರಾರ್ಥನೆಯ ಪ್ರಾಮುಖ್ಯತೆ ತಿಳಿಯಪಡಿಸ್ತವೆ. ದಾವೀದನು ಬರೆದ ಬಹಳಷ್ಟು ಕೀರ್ತನೆಗಳು ಪ್ರಾರ್ಥನೆ ಕೀರ್ತನೆಗಳಾಗಿವೆ. ಅದಕ್ಕೆ ಪ್ರಾರ್ಥನೆ ಬರಲ್ಲ ಅನ್ನುವವರು ಕೀರ್ತನೆ ಓದಿ ಪ್ರಾರ್ಥಿಸಿ ನೋಡಿ. 1 ಅಧ್ಯಾಯ ಕೀರ್ತನೆ ಇಲ್ಲವೇ 2 ಅಧ್ಯಾಯ ಕೀರ್ತನೆ ಓದಿ ಪ್ರಾರ್ಥಿಸಿ, ನೀವು ಬಹಳ ಚೆನ್ನಾಗಿ ಪ್ರಾರ್ಥಿಸುವವರಾಗಿರ್ತೀರಿ. ಇಲ್ಲಿಯವರೆಗೂ ಅನೇಕ ಪ್ರಾರ್ಥನೆಗಳ ವಿಷಯ ಕುರಿತು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಅವುಗಳಲ್ಲಿ ನಿಮ್ಮಲ್ಲಿ ಎಷ್ಟು ಜನ ಅನುಸರಿಸ್ತಾ ಇದ್ದೀರಿ ಎಂದು ನನಗೆ ಗೊತ್ತಿಲ್ಲ. ಆದರೆ ಅದ್ಭುತ ಕಾರ್ಯ ನಾವು ನೋಡಬೇಕಾದರೆ ಐಕ್ಯವಾಗಿದ್ದು ಮಾಡುವ ಪ್ರಾರ್ಥನೆ ಬಹಳ ಮುಖ್ಯವಾಗಿದೆ ಪ್ರಿಯರೇ. 2 3 ನನ್ನ ನಾಮದಲ್ಲಿ ಐಕ್ಯವಾಗಿದ್ದು ಪ್ರಾರ್ಥಿಸುವುದಾದರೆ ನಾನು ನಿಮಗೋಸ್ಕರ ಪರಲೋಕದ ಶಕ್ತಿ ಭೂಲೋಕಕ್ಕೆ ಕಳಿಸುತ್ತೇನೆ ಅನ್ನುತ್ತಾರೆ ದೇವರು. ಒಮ್ಮೆ ನೋಡೋಣ ಬನ್ನಿ, ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ, ಅದರಲ್ಲಿ 18ನೇ ವಚನದಿಂದ, ಭೂಲೋಕದಲ್ಲಿ ನೀವು ಏನನ್ನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು ಎಂದು ನಿಮಗೆ ಹೇಳುತ್ತೇನೆ. 19ನೇ ವಚನ, ಮತ್ತು ಇದಲ್ಲದೆ ನಿಮ್ಮಲ್ಲಿ 2 ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದು ಎಂದು ನಿಮಗೆ ಹೇಳುತ್ತೇನೆ. ಭೂಲೋಕದಲ್ಲಿ 2 ಕನಿಷ್ಠ ತಾವು ಬೇಡಿಕೊಳ್ಳುವ ಯಾವುದಾದರೂ ಒಂದು ವಿಷಯವಾಗಿ ಒಂದೇ ಮನಸ್ಸುಳ್ಳವರಾಗಿದ್ದಾರೆ, ಒಂದೇ ಮನಸ್ಸಿನಿಂದ ಪ್ರಾರ್ಥಿಸುವುದಾದರೆ, ಏಕ ಮನಸ್ಸಿನಿಂದ ಪ್ರಾರ್ಥಿಸುವುದಾದರೆ ಅದು ಪರಲೋಕದಲ್ಲಿ ನಿಮಗೆ ಅನುಗ್ರಹಿಸಲ್ಪಡುತ್ತೆ. 2 ಏಕ ಮನಸ್ಸಿನಿಂದ ಭೂಲೋಕದಲ್ಲಿ ಯಾವುದನ್ನು ಬಂಧಿಸುತ್ತಾರೋ ಅದು ಪರಲೋಕದಲ್ಲಿ ಬಂಧಿಸಲ್ಪಡುತ್ತದೆ, ಯಾವುದನ್ನು ಬಿಡಿಸುತ್ತಾರೋ ಅದು ಪರಲೋಕದಲ್ಲಿ ಬಿಡಿಸಲ್ಪಡುತ್ತೆ. ಪರಲೋಕದಿಂದಲೇ ಪ್ರಿಯರೇ ಪ್ರತಿ ಆಜ್ಞೆ ಜಾರಿಗೆ ಬರೋದು. ಪರಲೋಕದಿಂದ ಆಜ್ಞೆಗಳು ಬಂದ ಹೊರತು ಈ ಭೂಲೋಕದಲ್ಲಿ ಏನೂ ನಡೆಯುವುದಿಲ್ಲ. ಮೇಲಿನಿಂದಲೇ ಪ್ರತಿ ಅಧಿಕಾರ ಬಂದಿದೆ. ಅದು ಈ ಲೋಕದಲ್ಲಿರುವ ರಾಜ್ಯಗಳಿಗೆ ಕೊಟ್ಟ ಅಧಿಕಾರ ಆಗಿರ್ಬೋದು, ದೇಶಗಳಿಗೆ ಕೊಟ್ಟ ಅಧಿಕಾರ ಆಗಿರ್ಬೋದು, ಅನ್ಯರಿಗೆ ಕೊಟ್ಟ ಅಧಿಕಾರ ಆಗಿರ್ಬೋದು. ದೇವರು ನೇಮಿಸಿದವರನ್ನೇ ದೇವರು ತನ್ನ ಅಧಿಕಾರವನ್ನು ಅನುಗ್ರಹಿಸಿದ್ದಾರೆ. ನಾವು ವೋಟ್ ಹಾಕಿ ಗೆಲ್ಲಿಸಿದ್ದೇವೆ ಅಂದುಕೊಳ್ತೇವೆ, ಅದು ತಾತ್ಕಾಲಿಕ. ದೇವರು ಮೊದಲು ನಿರ್ಣಯಿಸಿದಂಥವರನ್ನು ಅನೇಕ ಸಾರಿ ಬೈಬಲ್ನಲ್ಲಿ ಕೂಡ ನಾವು ನೋಡ್ತೇವೆ. ಅನ್ಯ ರಾಜರುಗಳನ್ನು ದೇವರು ಅಧಿಕಾರ ಕೊಟ್ಟು ಅವರ ಮೂಲಕ ತನ್ನ ಆಲೋಚನೆ ನೆರವೇರಿಸಿಕೊಂಡ್ರು. ದೇವರ ಪ್ರಣಾಳಿಕೆಗಳು ನೆರವೇರುವುದಕ್ಕಾಗಿ ದೇವರು ತನ್ನ ಅಧಿಕಾರವನ್ನು ಕೆಲವರಿಗೆ ಕೊಡ್ತಾರೆ. ನಮ್ಮ ಯೇಸುವಿಗೆ ಪ್ರಿಯರೇ ಎಲ್ಲ ಅಧಿಕಾರ ಕೊಡಲ್ಪಟ್ಟಿದೆ ಎಂದು ಒಂದು ವೇಳೆ ನಾವೇನಾದರೂ ಗ್ರಹಿಸಿಕೊಳ್ಳೋದಾದರೆ, ಆತನಿಗೆ ಈ ಭೂಮಿಯ ಮೇಲೆ ಅಂದರೆ ಭೂಲೋಕದಲ್ಲಿಯೂ ಪಾತಾಳದಲ್ಲಿಯೂ ಪರಲೋಕದಲ್ಲಿಯೂ ಸರ್ವಾಧಿಕಾರವೂ ಆತನದೇ. ಆತನ ನಾಮ ಎಲ್ಲಾ ನಾಮಕ್ಕಿಂತಲೂ ಉನ್ನತವಾದ ನಾಮವಾಗಿದೆ. ಆತನ ನಾಮದಲ್ಲಿ ಏನೇ ಬೇಡಿಕೊಂಡ್ರೂ ಆತನು ಒದಗಿಸುತ್ತಾನೆಂದು ನಾವು ಗ್ರಹಿಸೋದಾದರೆ, ಆತನ ಅಧಿಕಾರದಲ್ಲಿಯೇ ಎಲ್ಲವೂ ಇವೆ ಎಂದು ನಾವು ಗ್ರಹಿಸಿಕೊಳ್ಳೋದಾದರೆ, ನಮಗೆ ಬೇಕಾದದ್ದೆಲ್ಲವೂ ಪರಲೋಕದಲ್ಲಿ ದೇವರು ಅವುಗಳನ್ನು ಗ್ರ್ಯಾಂಟ್ ಮಾಡುವ ಹಾಗೆ ಭೂಲೋಕದಲ್ಲಿ ನಾವು ಹೊಂದಿಕೊಳ್ಳುವ ಹಾಗೆ ನಾವು ಏಕ ಮನಸ್ಸಿನಿಂದ ಪ್ರಾರ್ಥಿಸಬೇಕು. ಬಹಳಷ್ಟು ವಿಷಯಗಳಲ್ಲಿ 2 ಸಾಕ್ಷಿ ಬೇಕಾಗ್ತದೆ. ಕೆಲವು ಕಾರ್ಯಗಳಾಗಬೇಕಾದ್ರೆ 2 ಸಹಿ ಬೇಕಾಗ್ತದೆ. 2
ಏಕ ಮನಸ್ಸಿನಿಂದ ಕೂಡಿ ಬರೋದಾದ್ರೆ ಯೇಸು ಅಲ್ಲಿ ಇರ್ತೇನೆ ಅಂದಿದ್ದಾರೆ. ಇದೇ ಅಧ್ಯಾಯದ 20ನೇ ವಚನ ಹೇಳುತ್ತೆ ನೋಡಿ, ಎಲ್ಲಿ 2-3 ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು. ಮಿನಿಮಮ್ ನಂಬರ್ 1-2, ಸಾವಿರಾರು ನೂರಾರು ಬೇಕಾಗಿಲ್ಲ ಪ್ರಿಯರೇ. 2 ಇಲ್ಲವೇ 3 ಎಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ನಾನು ಇರುತ್ತೇನೆ ಅನ್ನುತ್ತಾರೆ. 2 ಸೇರಿ ಏಕ ಮನಸ್ಸಿನಿಂದ ಯಾವುದನ್ನು ಪ್ರಾರ್ಥಿಸ್ತೀರೋ ಅದನ್ನು ನಾನು ನಿಮಗೆ ಕೊಡ್ತೇನೆ. ನಿಮಗೆ ಏನು ಬೇಕೆಂದು ಒಂದು ವಿಷಯದಲ್ಲಿ ಏಕ ಮನಸ್ಸುಳ್ಳವರಾಗಿರ್ತೀರೋ ಅದು ನಿಮಗೆ ಅನುಗ್ರಹಿಸಲ್ಪಡುತ್ತೆ. ವಧುವರರೇ, ಗಂಡ ಹೆಂಡತಿಯರೇ, ನೀವಿಬ್ಬರೇ ಸೇರಿ ಪ್ರಾರ್ಥಿಸೋದಾದರೆ ವಿವಾಹವಾದ ದಿನದಿಂದಲೇ ವಿವಾಹ ವೇದಿಕೆಯ ಮೇಲೆಯೇ 2 ಸೇರಿ ಪ್ರಾರ್ಥನೆ ಮಾಡ್ರಿ. ಕೆಲವೊಂದು ಕ್ರೈಸ್ತಿಯ ವಿವಾಹಗಳಲ್ಲಿ ಗಂಡ ಹೆಂಡತಿಯರಿಬ್ಬರಿಗೆ ಅಲ್ಲೇ ಮೊಳಕಾಲೂರಿಸಿ ಅವರು ಅಲ್ಲೇ ವೈಯಕ್ತಿಕವಾಗಿ ಪ್ರಾರ್ಥಿಸಿದ ನಂತರವೇ ಅವರಿಗೆ ವಿವಾಹ ಕಾರ್ಯ ನಡೆಸಿಕೊಡಲಾಗ್ತದೆ. 2 ಒಂದಾಗುವಂಥದ್ದು ದೇವರ ಪ್ರಣಾಳಿಕೆಯಾಗಿದೆ. 2 ದೇವರು ತನ್ನ ನಿರ್ಣಯದ ಪ್ರಕಾರ ಆರಿಸಿಕೊಳ್ತಾರೆ. ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲವೆಂದು ಯೋಚಿಸಿ ಸರಿಬೀಳುವ ಸಂಗಾತಿಯನ್ನು ಕೊಡ್ತಾರೆ. 2 ಇರುವಾಗ ಗಟ್ಟಿಯಾದಂತಹ ಬಲ ಅವರಿಗೆ ದೊರಕುತ್ತೆ. 2 ಇರೋದ್ರ ಬದಲಿಗೆ ಒಬ್ಬಂಟಿಗರಾಗಿದ್ರೆ ಬೀಳ್ತಾರೆ. ಅವ್ರಿಗೆ ಯಾರು ಎತ್ತಲಿಕ್ಕಾಗತ್ತೆ? 2 ಇದ್ರೆ ಒಬ್ಬರು ಬಿದ್ರೆ ಒಬ್ಬರು ಎದ್ದೇಳಿಸ್ತಾರೆ. 2 ಏಕ ಮನಸ್ಸಿನಿಂದ ಯೇಸುವಿನ ಬಳಿಗೆ ಹೋಗೋದಾದ್ರೆ 2 ಕೂಡ ಯೇಸು ಆಶೀರ್ವದಿಸ್ತೇನೆ ಎಂದು ಹೇಳ್ತಾರೆ. ಗರ್ಭಫಲ ಬೇಕಾದಾಗ ಅದು ನಿಮ್ಮಿಬ್ಬರ ಕೈಯಲ್ಲಿ ಇದೆ. ಅದು ನೀವಿಬ್ಬರು ಈ ದೇವರ ಸನ್ನಿಧಿಯಲ್ಲಿ ಏಕ ಮನಸ್ಸಿನಿಂದ ಇರುವುದರಲ್ಲಿಯೇ ಇದೆ. ರೆಬ್ಬೆಕಳಿಗೆ ಮಕ್ಕಳಿಲ್ಲದಿರುವಾಗ ಇಸಾಕನು ರೆಬ್ಬೆಕಳಿಗೋಸ್ಕರ ಪ್ರಾರ್ಥಿಸಿದನು ಅಂತ ಇದೆ ಬೈಬಲ್ನಲ್ಲಿ. ಮಕ್ಕಳಾಗದೇ ಇರುವಾಗ ಗಂಡಂದೇರು ತಮ್ಮ ಹೆಂಡತಿಗೆ ನಿಂದೆ ಹೋರಿಸುತ್ತಾ ಇದ್ದಾರೆ ಹೊರತು 2 ಒಂದಾದಾಗ ತಾನೇ ಗರ್ಭಫಲ ಉಂಟಾಗೋದು. 2ರಲ್ಲಿ ದೋಷಗಳು ಇಲ್ಲದಿರುವಾಗ ತಾನೇ ಮಕ್ಕಳಾಗೋದು. 2 ಮುಖಾಂತರವೇ ಗರ್ಭಫಲ ಉಂಟಾಗುತ್ತೆ ಎಂದು ಮರೆಯೋದು ಹೇಗೆ? ಅದಕ್ಕೆ 2 ಸೇರಿ ಪ್ರಾರ್ಥಿಸಿರಿ. ದೇವರೇ ಹೇಳಿದ್ದಾರೆ ಗಂಡ ಹೆಂಡತಿಯರನ್ನು ಬೇರ್ಪಡಿಸಬಾರದೆಂದು. 2 ಏಕ ಮನಸ್ಸಿನಿಂದ ಪ್ರಾರ್ಥಿಸಿರಿ. ಈ ದಿನದಿಂದ ಪ್ರಯತ್ನಿಸಿ ನೋಡಿರಿ, ಪ್ರಾರ್ಥಿಸಿ ನೋಡಿರಿ. ನಮಗೆ ಮಕ್ಕಳಿಲ್ಲ ಎಂಬ ನಿಂದೆಗೊಳಗಾಗ್ತಿದ್ದೇವೆ ಎನ್ನುವಂಥವರೇ, ನಿಮ್ಮ ನಿಂದೆ ತೊಲಗಿಸಿಕೊಳ್ಳುವಂಥದ್ದು ನಿಮ್ಮ ವಶದಲ್ಲಿಯೇ ಇದೆ. ನೀವು ನಂಬಿಕೆಯಿಂದ 2 ಸೇರಿ ಪ್ರಾರ್ಥಿಸುವುದಾದರೆ ಗರ್ಭಫಲ ತೆರೆಯಬಲ್ಲಾತನು ಆತನಾಗಿದ್ದಾನೆ. ಸೈತಾನನು ಮುಚ್ಚುವಾತನು, ಕರ್ತನು ತೆರೆಯುವಾತನಾಗಿದ್ದಾನೆ. ನಾವು ಸೈತಾನನನ್ನು ಬಂಧಿಸಬೇಕು, ಪರಿಶುದ್ಧಾತ್ಮನನ್ನು ಅಂದರೆ ಪರಿಶುದ್ಧಾತ್ಮ ದೇವರ ಕಾರ್ಯಗಳನ್ನು ಬಿಡುಗಡೆ ಮಾಡಿ ನೋಡಬೇಕು. ಸೈತಾನನು ಬಂಧಿಸಲ್ಪಡುವಂತೆ ನಾವು 2-3 ಏಕ ಮನಸ್ಸಿನಿಂದ ಪ್ರಾರ್ಥಿಸೋದಾದರೆ ಸೈತಾನನ ಯೋಚನೆಗಳೆಲ್ಲ ಬಂಧಿಸಲ್ಪಡ್ತವೆ, ಅವನ ಪ್ರಣಾಳಿಕೆಗಳೆಲ್ಲ ಚದುರಿಸಲ್ಪಡ್ತವೆ. ಎಷ್ಟು ಜನ ಪ್ರಾರ್ಥಿಸಿದರೂ ಕೂಡ ಏಕ ಮನಸ್ಸಿಲ್ಲದಿದ್ದರೆ ಯಾವ ಅದ್ಭುತ ನಡೆಯಲ್ಲ. ಒಂದು ವೇಳೆ 2 ಸೇರಿ ಪ್ರಾರ್ಥಿಸುವಾಗ ಏಕ ಮನಸ್ಸಿನಿಂದ ಪ್ರಾರ್ಥಿಸುವುದಾದ್ರೆ ಭೂಲೋಕದಲ್ಲಿ ಯಾವುದನ್ನು ಬಂಧಿಸ್ತೀರೋ ಅದು ಪರಲೋಕದಲ್ಲಿ ಬಂಧಿಸಲ್ಪಡುತ್ತದೆ. ಯಾವುದನ್ನು ಬಿಡಿಸುತ್ತೀರೋ ಅದು ಬಿಡಿಸಲ್ಪಡುತ್ತೆ. ಇದು ನಿಜ, ಇದೇ ಸತ್ಯ. ಈ ದಿನ ಅನೇಕ ಪ್ರಾರ್ಥನಾ ಕೂಟಗಳಲ್ಲಿ ಸಾವಿರಾರು ಜನ ಪ್ರಾರ್ಥಿಸ್ತಿದ್ದಾರೆ ಅನ್ನುತ್ತಾರೆ. ಅವರವರ ಪ್ರಾರ್ಥನೆ ಅವರದೇ. ಬಹಳಷ್ಟು ಜನ ಒಟ್ಟಿಗೆ ಪ್ರಾರ್ಥಿಸ್ತಿದ್ದೇವೆ ಅನ್ನುತ್ತಾರೆ. ಅವರ ಮನಸ್ಸು ಒಂದಾಗ್ತಾ ಇಲ್ಲ, ಏಕಾತ್ಮವಿಲ್ಲ. ಆದಿ ಸಭೆಯಲ್ಲಿ ವಿಶ್ವಾಸಿಗಳೆಲ್ಲ ಏಕ ಹೃದಯವುಳ್ಳವರಾಗಿದ್ರು, ಏಕ ಆತ್ಮವುಳ್ಳವರಾಗಿದ್ರು, ಏಕ ಮನಸ್ಸಿನಿಂದ ಪ್ರಾರ್ಥಿಸುವವರಾಗಿದ್ರು. ಅದಕ್ಕೆ ಆದಿ ಸಭೆಗಳಲ್ಲಿ ಅದ್ಭುತ ಕಾರ್ಯಗಳು ನಡೆದಿದ್ವು. ಅವರ ವಿಷಯದಲ್ಲಿ ಭೂಲೋಕವೆಲ್ಲ ತಲೆ ಕೆಳಗಾಗಿ ಮಾಡೋರು ಇಲ್ಲಿಗೆ ಬಂದಿದ್ದಾರೆಂದು ಭಯಪಡ್ತಿದ್ರು. ಭೂಮಿಯೇ ಕಂಪಿಸಿತಂತೆ ಅವರು ಪ್ರಾರ್ಥಿಸಿದಾಗ, ಭೂಮಿ ನಡುಗಿತಂತೆ. ಆ ಕಾಲದಲ್ಲಿ ದೈವ ಸೇವಕರು ಬಲವಾಗಿ ದೇವರ ವಾಕ್ಯ ಸಾರ್ತಾ ಇದ್ದರಂತೆ. ಸೈತಾನನ ಹಿಡಿತದಲ್ಲಿರುವ ಅನೇಕ ಜನರ ಆತ್ಮಗಳು ಬಿಡಿಸಲ್ಪಟ್ಟವು. ಸಾವಿರಾರು ಜನರು ದೀಕ್ಷಾಸ್ನಾನ ಹೊಂದಿ ಪಶ್ಚಾತ್ತಾಪಪಟ್ಟು ರಕ್ಷಿಸಲ್ಪಟ್ಟು ಸಭೆಯೊಳಗೆ ಸೇರಿಸಲ್ಪಡ್ತಾ ಇದ್ರು. ಈ ದಿನ ಸಭೆಯಲ್ಲಿ ಪ್ರಾರ್ಥಿಸುವ ವಿಶ್ವಾಸಿಗಳೇ, ಎಲ್ಲಿದೆ ಏಕ ಮನಸ್ಸು? ಸಭೆಯಲ್ಲಿ ಪರಿಶುದ್ಧಾತ್ಮನ ಕಾರ್ಯಗಳು ನಡೆಯಬೇಕಾದರೆ ಏಕ ಮನಸ್ಸು, ಏಕ ಹೃದಯ ಈ ದಿನ ಬೇಕಾಗಿದೆ. ಕುಟುಂಬದಲ್ಲಿ ಅದ್ಭುತ ಕಾರ್ಯಗಳು ನಡೆಯಬೇಕಾದರೆ ಕುಟುಂಬದಲ್ಲಿ ಏಕ ಮನಸ್ಸು, ಪೂರ್ಣ ಹೃದಯದಿಂದ ಮಾಡುವ ಪ್ರಾರ್ಥನೆ ಬೇಕಾಗಿದೆ. ಅದಕ್ಕೆ ಈ ದಿನದಿಂದಲೇ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ. ಸಭೆಗೆ ಹೋದಾಗ ನಿಮ್ಮ ಹೃದಯಗಳನ್ನು ಸರಿಪಡಿಸಿಕೊಂಡು, ನಿಮ್ಮ ನೆರೆಯವರ ಮೇಲೆ ನಿಮಗೆ ಕೋಪ ಇರೋದಾದ್ರೆ, ಅಸೂಯೆ ಇರೋದಾದ್ರೆ, ದ್ವೇಷ ಇರೋದಾದ್ರೆ, ಭೇದ ಇರೋದಾದ್ರೆ ಒಪ್ಪಿಕೊಂಡು ಸರಿಪಡಿಸಿಕೊಂಡು ತಗ್ಗಿಸಿಕೊಂಡು ಏಕ ಮನಸ್ಸಿನಿಂದ ಪ್ರಾರ್ಥಿಸಿರಿ. ಹೌದು, ಯೇಸು ಹೇಳಿದಾರಲ್ಲವೇ, ನೀವು ಯಜ್ಞವೇದಿಯ ಬಳಿಗೆ ಬಂದಾಗ ನಿಮ್ಮ ಸಹೋದರನಿಗೆ ನಿಮ್ಮ ಮೇಲೆ
ಏನಾದರೂ ಕೋಪ ಇರೋದಾದರೆ ನೀವೇ ಹೋಗಿ ಆ ಸಹೋದರನೊಂದಿಗೆ ನಿಮ್ಮ ಹೃದಯ ಸರಿಪಡಿಸಿಕೊಂಡ ನಂತರ ನನಗೆ ಬಂದು ಕಾಣಿಕೆ ಕೊಡಿ, ಆಗ ನಿಮ್ಮ ಕಾಣಿಕೆ ಅಂಗೀಕರಿಸುತ್ತೇನೆ ಅಂದಿದ್ದಾರೆ. ನಿಮ್ಮ ಸಹೋದರನ ಮೇಲೆ ನೀವು ದ್ವೇಷ ಇಟ್ಕೊಂಡು, ನಿಮ್ಮ ಪಕ್ಕದವನ ಮೇಲೆ ಅಸೂಯೆ ಇಟ್ಕೊಂಡು, ನಿಮ್ಮ ಪಕ್ಕದವನ ಮೇಲೆ ನೀವು ಕೋಪ ಇಟ್ಕೊಂಡು ನೀವು ದೇವರ ಸನ್ನಿಧಿಯಲ್ಲಿ ಏನೇನೋ ಪ್ರಾರ್ಥಿಸ್ತಿದ್ದೇನೆ ಅನ್ನೋದಾದರೆ ಅಂಥ ಪ್ರಾರ್ಥನೆ ದೇವರು ಕೇಳಲ್ಲ. ಆ ಪ್ರಾರ್ಥನೆ ದೇವರ ಸನ್ನಿಧಿಗೆ ಸೇರೋದಿಲ್ಲ. ಐಕ್ಯತೆಯಿಂದ ಪ್ರಾರ್ಥಿಸಿದಾಗ, ಏಕ ಮನಸ್ಸಿನಿಂದ ಪ್ರಾರ್ಥಿಸಿದಾಗ ಅದ್ಭುತಗಳು ನಡೆಯುತ್ತವೆ. ಏಕ ಮನಸ್ಸಿನಿಂದ ಪ್ರಾರ್ಥಿಸಿದಾಗ ಮನುಷ್ಯರ ಹೃದಯಗಳು ಒಂದಾಗಿ ಜೋಡಿಸಲ್ಪಡ್ತವೆ. ನಮ್ಮ ಆಲೋಚನೆಗಳು, ನಮ್ಮ ಮಾತುಗಳು, ನಮ್ಮ ಉದ್ದೇಶಗಳು, ಕೋರಿಕೆಗಳು ಒಂದಾಗ್ತವೆ. ಅದಕ್ಕೆ ಕ್ರೈಸ್ತಿಯ ಕುಟುಂಬಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದೇನೋ, ಆದರೆ ಅವು ಹಾಗೆ ಮುಂದುವರಿಯಲ್ಲ. ಭೇದಗಳಿರಬಹುದು, ಆದರೆ ಅಸೂಯೆ ದ್ವೇಷಗಳಿರಬಾರ್ದೆಂದು ವಾಕ್ಯ ಎಚ್ಚರಿಸುತ್ತೆ. ಯೂನಿಟಿ ಇನ್ ಡೈವರ್ಸಿಟಿ ಎಂಬ ಮಾತನ್ನು ಎಲ್ಲರೂ ಬಳಸ್ತಾರೆ, ಆದರೆ ಅದು ಕ್ರಿಸ್ತನಲ್ಲಿಯೇ ಮಾತ್ರ ಸಾಧ್ಯ. ನೀವು ಇತರರೊಂದಿಗೆ ಒಂದು ಮನಸ್ಸಿನಿಂದ ಪ್ರಾರ್ಥಿಸ್ತಾ ಇದ್ದೀರಾ? ನೀವು ಪ್ರಾರ್ಥಿಸುತ್ತಿರುವಾಗ ಇತರರೊಂದಿಗೆ ಐಕ್ಯವಾಗಿರ್ತಾ ಇದ್ದೀರಾ? ಕೇಳಿ ಪ್ರೇಯರೆ, ಗ್ರೂಪ್ ಪ್ರೇಯರ್ ನಡೆಯುವಾಗ ನಾವು ಎಲ್ಲರೂ ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ. 2-3 ಪ್ರಾರ್ಥಿಸುವಾಗ ಉಳಿದ 100 ಜನ ಐಕ್ಯವಾಗಿರುವಾಗ ಏಕ ಮನಸ್ಸಿನಿಂದ ವಿಶ್ವಾಸಿಗಳಾಗಿ ಎಲ್ಲರೂ ಪ್ರಾರ್ಥಿಸುವುದಾದರೆ ಆ ಪ್ರಾರ್ಥನೆಗೆ ತಪ್ಪದೇ ಉತ್ತರ ಬರುತ್ತೆ. ಆದಿಸಭೆಯವರು ಏಕ ಮನಸ್ಸಿನಿಂದ ಪ್ರಾರ್ಥಿಸಿರೋದ್ರಿಂದ ಅದ್ಭುತಗಳು ನಡೆದುವು. ಆಸಕ್ತಿಯಿಂದ ಸಭೆ ಪ್ರಾರ್ಥನೆ ಮಾಡಿದಾಗ ಸೆರೆಮನೆಯಲ್ಲಿದ್ದ ಪೇತ್ರನಿಗಾಗಿ ಕದಗಳು ತೆರೆಯಲ್ಪಟ್ಟವು ಎಂದು ನೋಡ್ತೇವೆ. ಆಮೇಲೆ ಪೇತ್ರನು ಸೆರೆಮನೆಯಿಂದ ಹೊರಬಂದು ಪ್ರಾರ್ಥನೆಯ ಸ್ಥಳಕ್ಕೆ ಬಂದು ಸೇರಿಕೊಳ್ತಾನೆ. ಎಂತಹ ದೊಡ್ಡ ದೇವರು ನಮಗಿದ್ದಾರೆ ನೋಡಿ. ಈ ದಿನ ಸೈತಾನನ ಸೆರೆಯಲ್ಲಿ ಬಂಧಿಸಲ್ಪಟ್ಟವರು ಎಷ್ಟೋ ಜನ ಇದ್ದಾರೆ ಪ್ರಿಯರೇ. ನಮ್ಮ ಯವ್ವನ ಮಕ್ಕಳು ಡ್ರಗ್ಸಿಗೆ ಬಂದಿಯಾಳುಗಳಾಗ್ತಿದ್ದಾರೆ. ಎಷ್ಟೋ ಜನರು ಶರೀರ ಇಚ್ಛೆಗಳಿಗೆ ಬಂದಿಯಾಳುಗಳಾಗ್ತಿದ್ದಾರೆ. ಅನೇಕರು ಈ ಪೋನೋಗ್ರಾಫಿಗೆ ಬಂದಿಯಾಳುಗಳಾಗಿ ಅದರಿಂದ ಅವರು ಹೊರಗೆ ಬರಲಿಕ್ಕಾಗದೇ ಕಷ್ಟಪಡ್ತಿದ್ದಾರೆ. ಇವುಗಳಿಗೆ ಔಷಧಿ ಮಾತ್ರೆಗಳಿಲ್ಲ. ಇದಕ್ಕೆ ಒಂದೇ ಪರಿಹಾರ ಇದೆ. ಏಕ ಮನಸ್ಸಿನಿಂದ ತಂದೆ ತಾಯಿಗಳಾಗಿ ನಾವು ಪ್ರಾರ್ಥಿಸೋದಾದರೆ, ಸೇವಕರಾಗಿ ನಾವು ಪ್ರಾರ್ಥಿಸೋದಾದರೆ, ಸಭೆಯಾಗಿ ನಾವು ಪ್ರಾರ್ಥಿಸುವುದಾದರೆ ಅದ್ಭುತ ಮಹತ್ಕಾರ್ಯಗಳು ನಡೆಯುವುದನ್ನು ಈ ದಿನಕ್ಕೂ ಕೂಡ ನಾವು ಕಾಣಬಲ್ಲೆವು. ಏಕ ಮನಸ್ಸಿನಿಂದ ಪ್ರಾರ್ಥಿಸೋಣ. ಏಕ ಆತ್ಮವುಳ್ಳವರಾಗಿ ಪ್ರಾರ್ಥಿಸೋಣ. ಏಕ ಧ್ಯಾಸವುಳ್ಳವರಾಗಿ, ಏಕ ಉದ್ದೇಶವುಳ್ಳವರಾಗಿ, ಭಾವವುಳ್ಳವರಾಗಿ ಯೇಸುವನ್ನು ಬೇಡಿಕೊಳ್ಳೋಣ. ಆಗ ನಮ್ಮ ಯೇಸು ನಮಗೆ ಉತ್ತರ ಕೊಡ್ತಾರೆ, ನಮಗೆ ಸದುತ್ತರ ದಯಪಾಲಿಸ್ತಾರೆ. ಆಗ ಅದ್ಭುತ ಮಹತ್ಕಾರ್ಯಗಳನ್ನು ನಿಮ್ಮ ಪ್ರಾರ್ಥನೆಯ ಮುಖಾಂತರ ನೋಡಬಲ್ಲಿರಿ. ನೀವು ಯಾವುದನ್ನು ಏಕ ಮನಸ್ಸಿನಿಂದ ಯೇಸುವಿನ ನಾಮದಲ್ಲಿ ನಾವು ಬಂಧಿಸುತ್ತೇವೆ ಎಂದು ಪ್ರಾರ್ಥಿಸ್ತೀರೋ ಅದು ಪರಲೋಕದಲ್ಲಿ ಬಂಧಿಸಲ್ಪಡುತ್ತದೆ. ಭೂಲೋಕದಲ್ಲಿ ಅದರ ಪರಿಣಾಮವನ್ನು, ಅದರ ಉತ್ತರವನ್ನು ನಾವು ನೋಡುತ್ತೇವೆ. ಯಾವುದನ್ನು ನಾವು ಬಿಚ್ಚುತ್ತೇವೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ. ಅದರ ಪ್ರತಿಫಲವನ್ನು ನಾವು ಇಲ್ಲಿ ಅನುಭವಿಸುವವರಾಗಿರ್ತೇವೆ. ಅದಕ್ಕೆ ಪ್ರಾರ್ಥನೆ ಬಿಡಬೇಡಿರಿ. ಏಕ ಮನಸ್ಸಿನಿಂದ ಪ್ರಾರ್ಥಿಸಿರಿ. ಪ್ರಾರ್ಥನೆಗಿಂತ ಮುಂಚೆ ನಿಮ್ಮ ಹೃದಯ ಸರಿಪಡಿಸಿಕೊಳ್ಳಿರಿ. ಕೋಪತಾಪಗಳೆಲ್ಲ ಬಿಟ್ಬಿಡ್ರಿ. ಅಪನಂಬಿಕೆಯನ್ನು ಬಿಟ್ಬಿಡ್ರಿ. ಏಕ ಮನಸ್ಸಿನಿಂದ ಪ್ರಾರ್ಥಿಸಿರಿ. ಯೇಸುವಿನ ಪಾದಗಳ ಬಳಿಯಲ್ಲಿ ಆತನ ದಿವ್ಯದಾನಗಳನ್ನು ಹೊಂದಿ ಅದ್ಭುತ ಮಹತ್ಕಾರ್ಯಗಳನ್ನು ಅನುಭವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಏಕ ಮನಸ್ಸಿನಿಂದ ಪ್ರಾರ್ಥಿಸುವ ಪ್ರಾರ್ಥನಾ ಜೀವಿತವನ್ನು ನಮಗೆ ದಯಪಾಲಿಸಿರಿ. ನಮ್ಮ ಸಭೆಯ ಪ್ರಾರ್ಥನೆಗಳು ಆಸಕ್ತಿಯಿಂದ ಪ್ರಾರ್ಥಿಸುವ ಪ್ರಾರ್ಥನೆಗಳಾಗಿರಲಿ. ಬಂಧನಗಳಿಂದ ಮನುಷ್ಯರನ್ನು ಬಿಡಿಸುವಂತಹ ಪ್ರಾರ್ಥನೆಗಳಾಗಿರಲಿ. ಸಭೆ ಬಲ ಹೊಂದಲಿ. ಏಕ ಆತ್ಮದಿಂದ ಮಾಡುವ ಪ್ರಾರ್ಥನಾತ್ಮ ದಯಪಾಲಿಸಿರಿ. ಕುಟುಂಬದಲ್ಲಿ ಗಂಡ ಹೆಂಡತಿಯರು ಇಬ್ಬರೂ ಏಕ ಮನಸ್ಸಿನಿಂದ ಪ್ರಾರ್ಥಿಸುವಾಗ ಸೈತಾನನಿಗಲ್ಲಿ ಅವಕಾಶ ಇರಲ್ಲವೆಂದು, ಸೈತಾನನ ಕಾರ್ಯಗಳಿಗೆ ಸ್ಥಳವಿರಲ್ಲವೆಂದು ಗುರುತಿಸಿ ಪ್ರತಿ ಕುಟುಂಬದಲ್ಲಿ ಏಕ ಮನಸ್ಸಿನಿಂದ ಪ್ರಾರ್ಥಿಸುವಂತಹ ಗಂಡ ಹೆಂಡತಿಯರನ್ನು ಯೇಸುವೆ ನೀವೇ ಅಭಿಷೇಕಿಸಿರಿ. ದೇವರೇ, ನಿಮ್ಮ ಆತ್ಮನ ಕಾರ್ಯಗಳು ಈ ಅಂತ್ಯ ದಿನಗಳಲ್ಲಿ ನಡೆಯುವ ಹಾಗೆ, ಸೈತಾನನ ಶಕ್ತಿಗಳು ಬಂಧಿಸಲ್ಪಡುವ ಹಾಗೆ, ಪರಿಶುದ್ಧಾತ್ಮನ ಕಾರ್ಯಗಳು ಪ್ರಬಲಗೊಳ್ಳುವ ಹಾಗೆ ಏಕ ಆತ್ಮನಿಂದ ಏಕ ಮನಸ್ಸಿನಿಂದ ಪ್ರಾರ್ಥಿಸುವ ಸಭೆಗಳನ್ನು ಎದ್ದೇಳಿಸಿರಿ ಎಂದು, ವಿಶ್ವಾಸಿಗಳನ್ನು ಎದ್ದೇಳಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ,
ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಿಮ್ಮೆಲ್ಲರಿಗೆ ಗೊತ್ತೇ ಇದೆಯಲ್ಲವೇ? 8939731313 ನಂಬರ್ಗೆ, ಹಾಗೂ ಒಂದು ವೇಳೆ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ನಮಗೆ ವಾಟ್ಸಪ್ ಕಳಿಸಿಕೊಡಿರಿ. ಅವೆಲ್ಲ ನಾವು ಪರಿಶೀಲಿಸ್ತಿದ್ದೇವೆ, ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ಏಕ ಮನಸ್ಸಿನಿಂದ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಐಕ್ಯವಾಗಿರಿ. ನೀವು ಅಲ್ಲಿ ನಾವಿಲ್ಲಿ ಪ್ರಾರ್ಥಿಸುವಾಗ ನಮ್ಮ ಎಲ್ಲಾ ಪ್ರಾರ್ಥನೆಗಳಿಗೆ ಯೇಸು ಉತ್ತರ ಕೊಡ್ತಾರೆ. ಕರ್ತನ ಚಿತ್ತವಿರುವುದಾದ್ರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.